ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಮಹಿಳಾ ತಾಲೂಕು ಘಟಕದ ಉಪಾಧ್ಯಕ್ಷರನ್ನಾಗಿ ಅಂಬಿಕಾ ಕೆ ಜಮಾದಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಆಶಾ ಎನ್ ಶಾಖಾಪುರಿ ಅವರಿಗೆ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಇನ್ನು ಅನೇಕ ಸದಸ್ಯರನ್ನು ಕರವೇ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ. ಮತ್ತು ಅಲ್ಪಸಂಖ್ಯಾತರ ಘಟಕದ ನಗರ ಘಟಕದ ಅಧ್ಯಕ್ಷರಾಗಿ ಚಾಂದ್ ಪಾಷಾ ಜಮಾದಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ನಾವೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ಇವತ್ತೇನು ಮಾಡಿದ್ದೀವಿ, ಇದರ ಉದ್ದೇಶ ಏನಪ್ಪ ಅಂತಂದರೆ ನಾಡು ನುಡಿ ಜಲ ಭಾಷೆಗಾಗಿ ನಾವು ಯಾವತ್ತೂ ಕೂಡ ಹೋರಾಟವನ್ನು ಮಾಡಬೇಕು. ಮತ್ತು ನಾಡು ನುಡಿ ಜಲ ಭಾಷೆ ವಿಚಾರ ಬಂದಾಗ ನಾವು ಜಾತಿ ಭೇದ ಭಾವ ಎಲ್ಲ ಮರೆತು ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡಬೇಕಂಥೇಳಿ ಅಷ್ಟೇಂದ್ರಿ. ನುಡಿ ಜಲ ಭಾಷೆಗಾಗಿ ನಾವು ಯಾವತ್ತೂ ಕೂಡ ನಿಸ್ವಾರ್ಥ ಭಾವನೆಯಿಂದ ಹೋರಾಟ ಮಾಡಬೇಕಂಥೇಳಿ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾಯಿದ್ದೀವಿ. ಬರುವ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಪ್ರತಿ ಊರಲ್ಲಿ ಗ್ರಾಮ ಶಾಖೆ ಆಗಿರ್ಬೋದು, ವಿದ್ಯಾರ್ಥಿ ಘಟಕ ಆಗಿರ್ಬೋದು, ಹೋಟೆಲ್ ಮಾಲೀಕರ ಘಟಕ ಆಗಿರ್ಬೋದು, ಆಟೋ ಚಾಲಕರ ಘಟಕ ಆಗಿರ್ಬೋದು, ಎಲ್ಲವೂ ಕೂಡ ನಾವು ಮಾಡ್ತಾಯಿದ್ದೀವಿ ಅಂಥೇಳಿ ತಮ್ಮ ಮೂಲಕ ಈ ಸಭೆಯಲ್ಲಿ ಬಂದಂಥ ಮಹಿಳಾ ಶಕ್ತಿಗಳಿಗೂ ಮತ್ತು ನಮ್ಮ ಎಲ್ಲ ಸಹೋದರರಿಗೂ ಮತ್ತು ಕರವೇ ಮುಖಂಡರ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಇನ್ನೊಮ್ಮೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಜೈ ಹಿಂದ್. ಪ್ರವೀಣ್ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕನ್ನಡದ ಕುವರ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣವ್ರಿಗೆ, ಕನ್ನಡದ ಕುವರ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣವ್ರಿಗೆ. ಮಹಿಳಾ ಅಧ್ಯಕ್ಷ ಮಾಡೋದಕ್ಕಾಗಿ ಸರ್ ಅವರಿಗೆ ಧನ್ಯವಾದಗಳು. ಬಂದ ಸಂಘಟನೆಗಳಿಗೆ ಎಲ್ಲರಿಗೆ ಧನ್ಯವಾದಗಳು. ಇಷ್ಟೇ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದ.